ಮುಂದೆ ನಿಲ್ಲಿಸಿರುವಂತಹ ಆಟೋ ವೀಲ್ ಕಳ್ಳತನ ಮಾಡುವಂತಹ ಖದೀಮರ ಗ್ಯಾಂಗ್ ಒಂದು ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಕಂಡುಬಿಟ್ಟಿದೆ. ಮನೆ ಮುಂದೆ ನಿಲ್ಲಿಸಿರುವಂತಹ ಆಟೋ ವೀಲ್ಗಳನ್ನ ಈ ಕಳ್ಳರು ಕಳ್ಳತನವನ್ನ ಮಾಡ್ತಾರೆ. ಇನ್ನು ಕಳ್ಳತನ ಮಾಡಿರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಏನು ವಿಚಿತ್ರ ಅಂದ್ರೆ ಆಟೋದಲ್ಲೇ ಬಂದು ಆಟೋ ವೀಲ್ ಅನ್ನೇ ಕದ್ದುಕೊಂಡು ಹೋಗುವಂತ ಕಳ್ಳರ ಗ್ಯಾಂಗ್ ಇದು. ಬೆಂಗಳೂರಿನ ವಿಜಯನಗರದ ಮಾರೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ರಾತ್ರೋರಾತ್ರಿ ಬರುವಂತಹ ಕಳ್ಳರು ಆಟೋದಲ್ಲಿ ಬಂದು ಆಟೋ ವೀಲ್ ಅನ್ನೇ ಕದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದೀಗ ಕಳ್ಳರ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹರೀಶ್ ಅನ್ನೋರಿಗೆ ಸೇರಿದಂತ ಆಟೋ ಚಕ್ರವನ್ನ ಖದೀಮರು ಕದ್ದಿದ್ದಾರೆ. ಆಟೋದಲ್ಲಿ ಬಂದಂತಹ ಖದೀಮರು ನಿನ್ನೆ ತಡರಾತ್ರಿ ಆಟೋದಲ್ಲಿ ಬಂದಿದ್ದಾರೆ. ಬಂದಂತಹ ಕಳ್ಳರಿಂದ ಈ ಕೃತ್ಯ ನಡೆಸಲಾಗಿದೆ. ಇನ್ನು ಕೃತ್ಯ ನಡೆದಿರುವಂತದ್ದು ಕಂಪ್ಲೀಟ್ ಆಗಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಖತರ್ನಾಕ್ ಕಳ್ಳರಿವರು ಆಟೋದಲ್ಲೇ ಬಂದು ಆಟೋವಿನ ಚಕ್ರವನ್ನೇ ಕದ್ದುಕೊಂಡು ಹೋಗುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎಷ್ಟು ದಿನ ವಾಹನಗಳನ್ನ ಕದೀತಾ ಇದ್ರು ಖತರ್ನಾಕ್ ಕಳ್ಳರು, ವಾಹನಗಳನ್ನ ಚೋರ್ ಮಾಡ್ತಾ ಇದ್ರು. ಆದ್ರೆ ಈಗ ಸ್ವತಃ ಆಟೋದಲ್ಲೇ ಬಂದು ಆಟೋವಿನ ಚಕ್ರವನ್ನೇ ಕದ್ದು ಹೋಗ್ತಾ ಇರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯನಗರದ ಮಾರೇನಹಳ್ಳಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮನೆ ಎದುರು ನಿಲ್ಲಿಸಿರುವಂತಹ ಆಟೋ ವೀಲ್ ಅನ್ನ ಕಳ್ಳತನ ಮಾಡಿಕೊಂಡು ಕಳ್ಳರು ಹೋಗ್ತಾ ಇರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹರೀಶ್ ಅನ್ನೋರ ಮನೆ ಮುಂದೆ ನಿಲ್ಲಿಸಿದಂತ ಆಟೋವಿನ ಚಕ್ರವನ್ನ ಆಟೋದಲ್ಲೇ ಬಂದಂತಹ ಖದೀಮರು ಇಬ್ರು ಕೂಡ ಮಾತನಾಡ್ತಾ ಅಲ್ಲಿಂದ ತೆರಳ್ತಾ ಇದ್ದಾರೆ. ಒಬ್ಬನ ಕೈಯಲ್ಲಿ ಆಟೋ ವೀಲ್ ಇದೆ. ಆಟೋದಲ್ಲೇ ಬಂದಂತಹ ಕಳ್ಳರು ಒಂದು ಕಡೆ ಆಟೋದಲ್ಲಿ ಕಳ್ಳರು ಬರ್ತಾ ಇರೋದು, ಇನ್ನೊಂದು ಕಡೆ ಬಂದಿದ್ದಂತಹ ಕಳ್ಳರು ಆಟೋನ ಚಕ್ರವನ್ನ ಬಿಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಆಟೋದಲ್ಲಿ ಕಳ್ಳರು ಬರ್ತಾ ಇದ್ದಾರೆ, ಅಂದ್ರೆ ತಾವೇ ಬಂದು ಆ ಆಟೋದಲ್ಲೇ ಸ್ವತಃ ಬಂದು ಈ ಹಿಂದೆ ಮಾರ್ಕ್ ಮಾಡಿರುವಂತಹ ಆಟೋವನ್ನ ಗುರುತು ಮಾಡಿ ಆ ಆಟೋದ ಚಕ್ರವನ್ನ ಕದಿಯುವಂತಹ ಖತರ್ನಾಕ್ ಕಳ್ಳರಿವರು. ಇದೊಂದು ಗ್ಯಾಂಗ್ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಕಂಡುಬಿಟ್ಟಿದ್ದಾರೆ. ಒಂದು ಕಡೆ ನಾವು ಆಟೋದಲ್ಲಿ ಕಳ್ಳರು ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ಆಟೋದಲ್ಲಿ ಬಂದಂತಹ ಕಳ್ಳರು ಮತ್ತೊಂದು ಆಟೋನ ಚಕ್ರವನ್ನ ಬಿಚ್ಚಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನಾವು ಸದ್ಯ ನೋಡ್ತಾ ಇದ್ದೀವಿ. ವಿಜಯನಗರದ ಮಾರೇನಹಳ್ಳಿ ನಿವಾಸಿ ಆಗಿರುವಂತಹ ಹರೀಶ್ ಅನ್ನೋರ ಮನೆ ಮುಂದೆ ನಿಲ್ಲಿಸಿರುವಂತಹ ಆಟೋದ ಚಕ್ರವನ್ನ ಕದ್ದು ಇವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗೌತಮ್ ಶೇಟ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೌತಮ್, ಖತರ್ನಾಕ್ ಕಳ್ಳರ ಗ್ಯಾಂಗ್ ಇದು. ಇಬ್ರು ಕೂಡ ರಾಜಾರೋಷವಾಗಿ ಆಟೋದಲ್ಲಿ ಬರ್ತಾರೆ, ಜೊತೆಗೆ ಇನ್ನೊಂದು ಆಟೋವಿನ ಚಕ್ರವನ್ನ ಕದ್ದುಕೊಂಡು ಹೋಗ್ತಾರೆ. ಈ ಗ್ಯಾಂಗ್ ಏನಾರು ಅರೆಸ್ಟ್ ಆಗಿದೆಯಾ ಗೌತಮ್? ಎಸ್ ಆನಂದ್ ಮುರಳಿ, ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಚೇಟಳಕ ಮತ್ತೆ ಬೆಳಕಿಗೆ ಬಂದಿರುವಂತದ್ದು. ಅದು ಕೂಡ ಆಟೋದಲ್ಲೇ ಬಂದು ಆಟೋ ವೀಲ್ ಕದಿಯುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅದು ಕೂಡ ವಿಜಯನಗರದಲ್ಲಿರುವಂತಹ ಮಾರೇನಹಳ್ಳಿಯಲ್ಲಿರುವಂತಹ ಮನೆ ಮುಂದೆ ನಿಲ್ಲಿಸಿದಂತಹ ಆಟೋದ ವೀಲ್ ಅನ್ನ ಕದ್ದುಕೊಂಡು ಎಸ್ಕೇಪ್ ಆಗಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಅದು ಕೂಡ ನಿನ್ನೆ ರಾತ್ರಿ ಏನಿದೆ ಸುಮಾರು 2-2:30 ಸುಮಾರಿಗೆ ಬಂದಂತಹ ಕಳ್ಳರೆಂದರೆ ಆಟೋದಲ್ಲೇ ಬಂದಿರ್ತಾರೆ. ಬಂದು ಆ ಮನೆ ಮುಂದೆ ನಿಲ್ಲಿಸಿದಂತಹ ಹರೀಶ್ ಎಂಬುವರ ಆಟೋದನ್ನ ಕನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನ ಕೂಡ ಪಡ್ತಾರೆ. ಆಟೋದಲ್ಲಿ ಇದ್ದಂತಹ 2 ವೀಲ್ ಗಳನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ಘಟನೆ ಕೂಡ ಇದೀಗ ಬೆಳಕಿಗೆ ಬಂದಿದೆ. ಇವೆಲ್ಲ ದೃಶ್ಯಾವಳಿಗಳು ಇದೀಗ ಸಿಸಿಟಿವಿಲಿ ಸೆರೆಯಾಗಿರುವಂತದ್ದು. ಈ ಹಿಂದೆ ಇದೇ ಏರಿಯಾದಲ್ಲಿ ಪದೇ ಆಟೋ ಕಳ್ಳತನ ಆಗುತ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಈ ಹಿಂದೆ ನಡೆದಿರುವಂತಹ ಘಟನೆಯಲ್ಲಿ ಆಟೋ ಕಳ್ಳತನ ಮಾಡ್ತಿರೋರು ಯಾರು ಎಂಬುದು ಪೊಲೀಸರು ಕೂಡ ಇದುವರೆಗೆ ಖಚಿತವಾಗಿರುವಂತಹ ಮಾಹಿತಿ ಗೊತ್ತಾಗಿರ್ಲಿಲ್ಲ. ಆದ್ರೆ ಹರೀಶ್ ಎಂಬುವರ ಮನೆಯ ಪಕ್ಕದ ಮನೆಯಲ್ಲಿ 2-3 ಸಿಸಿಟಿವಿಗಳು ಇರುವುದರಿಂದ ಆ ಸಿಸಿಟಿವಿಯಲ್ಲಿ ಯಾರು ಆಟೋದಲ್ಲಿರುವಂತಹ ವೀಲ್ ಗಳನ್ನ ಕಳ್ಳತನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಿರುವಂತದ್ದು. ಇದೀಗ ಪೊಲೀಸರು ಏನಿದ್ದಾರೆ ಆ ಸಿಸಿಟಿವಿಗಳನ್ನ ಪಡೆದುಕೊಂಡು ಯಾರು ಆರೋಪಿಗಳು, ಇವರು ಅದೇ ಏರಿಯಾದವರು ಅಥವಾ ಬೇರೆ ಏರಿಯಾದವರು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಷ್ಟಲ್ಲದೆ ಬೆಂಗಳೂರಿನಲ್ಲಿ ವೀಲ್ ಕಳ್ಳತನ ಮಾಡುವಂತಹ ಕಳ್ಳರು ಇದೀಗ ಸಾಕಷ್ಟು ಬೆಳೆದ್ಬಿಟ್ಟಿದ್ದಾರೆ. ಅದು ವೀಲ್ ಕಳ್ಳತನ ಮಾಡುವಂತಹ ಒಂದು ಗ್ಯಾಂಗ್ ಒಂದು ಜಾಲನೆ ಇದೆಯಾ ಅನ್ನೋದನ್ನ ಕೂಡ ಪೊಲೀಸರು ಇದೀಗ ಪತ್ತೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಕಾರ್ಗಳ ವೀಲ್ ಗಳನ್ನ ಕಳ್ಳತನ ಮಾಡುವಂತದ್ದು ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಈ ಕಾರ್ಗಳ ವೀಲ್ ಗಳನ್ನ ಕಳ್ಳತನ ಮಾಡೋರು ಮತ್ತು ಆಟೋ ವೀಲ್ ಗಳ ಕಳ್ಳತನ ಮಾಡೋರ್ಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೀಗ ಹರೀಶ್ ಅವರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದು ಪೊಲೀಸರು ಆರೋಪಿಗಳಿಗಾಗಿ ವಲೆಯನ್ನ ಬೀಸಿದ್ದಾರೆ. ಆನಂದ್ ಮುರಳಿ, ಗೌತಮ್, ಇಬ್ರು ಕಳ್ಳರು ಆಟೋವನ್ನ ಕದಿಯೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ದ ಅಥವಾ ಕೇವಲ ಆಟೋ ಚಕ್ರವನ್ನ ಮಾತ್ರ ಕದಿಬೇಕು ಅಂತ ಬಂದಿರೋದು? ಯಾಕಂದ್ರೆ ಅವರು ಬಂದಿರೋದು ಕೂಡ ಆಟೋದಲ್ಲೇ ಆಗಿರೋದನ್ನ ಕೇವಲ ಚಕ್ರ ಕದಿಯೋಕೆ ಅಂತ ಬಂದಿರೋದ ಅಥವಾ ಇಡೀ ಆಟೋವನ್ನ ಎದುರಿಸೋಕೆ ಅಂತ ಬಂದಿರುವಂತಹ ಚೋರ ಇವರು ಗೌತಮ್?
ಎಸ್ ಅನ್ಬುರಳಿ ಈಗಿದು ಈ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರು ಆಟೋದಲ್ಲೇ ಬಂದಿರುವುದರಿಂದ ಆ ಆಟೋ ಯಾರಿಗೆ ಸಂಬಂಧಪಟ್ಟಿದ್ದು ಎನ್ನುವುದನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅದು ಅವರದೇ ಆಟೋನ ಅಥವಾ ಆಟೋಗೆ ಸಂಬಂಧಪಟ್ಟಂತವರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಈ ಆಟೋನ ಬೇರೆಡೆ ಕದ್ಕೊಂಡು ಬಂದು ಆ ನಂತರದಲ್ಲಿ ಈ ರೀತಿಯಾಗುವಂತಹ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಆಟೋ ಚಕ್ರಗಳನ್ನ ಮಾತ್ರವಲ್ಲದೆ ಆಟೋಗಳನ್ನ ಕದಿಯುವುದರಲ್ಲೂ ಕೂಡ ಈ ಗ್ಯಾಂಗ್ ನಿರತರಾಗಿದ್ದಾರೆ ಎನ್ನುವುದನ್ನ ಕೂಡ ಪೊಲೀಸರು ಇದೀಗ ತನಿಖೆ ಮಾಡ್ತಾ ಇದ್ದಾರೆ. ಆನಂದ್ ಬಳಿ. ಓಕೆ, ಧನ್ಯವಾದ ಗೌತಮ್ ಮಾಹಿತಿಗಾಗಿ.